ಬದಲಾವಣೆ ಆಗಿದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನೀವು ಮಾತಾಡೋವೆ, ನೀವು ಪ್ರಾಬ್ಲಮ್ಸ್ನ ಡೀಲ್ ಮಾಡೋವೆ ಎಲ್ಲಾನು ತುಂಬಾ ಬದಲಾಗಿದೆ. ಅದಕ್ಕೆಲ್ಲ ನೀವೇ ಕಾರಣ ಆದಿಯವ್ರೆ. ನಾನಾ? ಖಂಡಿತವಾಗ್ಲೂ ನೀವೇ. ನಾನು ಮೊದ್ಲೆಲ್ಲ ಹೀಗಿರ್ಲಿಲ್ಲ, ಒಬ್ಬೊಬ್ಳೇ ಇರ್ತಿದ್ದೆ. ನಾನಾಯ್ತು ನನ್ನ ಫ್ಯಾಮಿಲಿ ಆಯ್ತು ಅಂತ ಯೋಚನೆ ಮಾಡ್ತಿದ್ದೆ. ಅಲ್ಲ, ಏನ್ ನಡೀತಾ ಇದೆ ಇಲ್ಲಿ? ಮನೆಯವರೆಲ್ಲ ಸೇರಿ ಹೊರಗೆ ಹೋಗ್ತಿದ್ದಾರೆ. ನಮ್ಗೊಂದು ಮಾತು ಹೇಳ್ಬೇಕು ಅಂತಾನು ಗೊತ್ತಾಗಲ್ವಾ ಅವ್ರಿಗೆ? ಏನು ಹೇಳ್ದೆ ಫ್ಯಾಮಿಲಿ ಟೂರ್ ಹೋಗ್ತಿದ್ದಾರೆ. ಅತ್ತೆ, ಇದೇನ್ ಫಸ್ಟ್ ಟೈಮ್ ಆಗ್ತಿರೋದ? ಇವಾಗ ಯಾವ ಇನ್ಫಾರ್ಮೇಶನ್ ಕೂಡ ನಮಗ್ ಬರ್ತಿಲ್ಲ. ಎಲ್ಲ ಗುಟ್ಟಾಗೆ ಮಾಡ್ತಿದ್ದಾರೆ. ಟ್ರಿಪ್ ಹೋಗ್ತಿರೋದು ಭಾಗ್ಯ ಫ್ಯಾಮಿಲಿಗೂ ಗೊತ್ತು, ಆದ್ರೆ ನಮ್ಗೆಲ್ಲ ಗೊತ್ತಿಲ್ಲ. ಜೊತೆಗೆ ಅವರು ಬರ್ತಿದ್ದಾರೆ, ಆದ್ರೆ ನಮಗ್ ವಿಷಯ ಗೊತ್ತಿಲ್ಲ ನೋಡಿ. ಭಾಗ್ಯ ಫ್ಯಾಮಿಲಿ ಬರ್ತಿದ್ಯಾ? ಹಾ ಅತ್ತೆ, ಭಾಗ್ಯ, ಅವಳ ಅತ್ತೆ ಕುಸುಮ, ಅವರಿಬ್ರು ಮಕ್ಕಳು ಎಲ್ರೂ ಹೊರಟಿದ್ದಾರೆ. ಬಿಟ್ಟಿಯಾಗಿ ಸಿಗುತ್ತಲ್ವಾ, ಅದಕ್ಕೆ ಬಂದ್ಬಿಡ್ತಾರೆ. ಎಷ್ಟಾದ್ರೂ ಮಿಡಲ್ ಕ್ಲಾಸ್ ಮೆಂಟಾಲಿಟಿ. ದಿಸ್ ಇಸ್ ಟೂ ಬ್ಯಾಡ್ ಕನಿಕಾ. ಅಲ್ಲ, ಮನೆಯವರಾಗಿ ನಮಗೊಂದು ಮಾತು ಹೇಳ್ಬೇಕು ಅಂತ ಅನ್ಸ್ಲಿಲ್ಲ. ಆ ಭಾಗ್ಯನೇ ಹೆಚ್ಚಾಗ್ಬಿಟ್ಲಾ? ಅತ್ತೆ, ಬ್ರೋ ಹೇಗೆ ಅಂತ ನಿಮಗ್ ಗೊತ್ತಲ್ವಾ? ಬರ್ತಾ ಬರ್ತಾ ಯಾವ ನಿರ್ಧಾರದ ಬಗ್ಗೆನೋ ನಮ್ಗೇನು ಹೇಳ್ತಿಲ್ಲ. ನಾವ್ಗಳ್ಬಿಡಿ, ಡ್ಯಾಡ್ ಹತ್ರನೂ ಏನೂ ಹೇಳ್ತಿಲ್ಲ. ಅವ್ನ್ ಮಾಡಿದ್ದ ಸರಿ ಅಂತ ಅನ್ಕೊಂಡ್ಬಿಡಿದಾನೆ. ಅವನ್ ತಾಳಕ್ ಕುಣಿಯಕ್ಕೆ ಈ ಪೂಜಾ ಬೇರೆ. ಬರ್ತಾ ಬರ್ತಾ ಅತಿಯಾಗಿ ಆಡ್ತಿದ್ದಾಳ ಅತ್ತವಳು. ಇದಕ್ಕೆಲ್ಲ ಹೇಗ್ ಬ್ರೇಕ್ ಹಾಕ್ಬೇಕು ಅಂತ ನನಗ್ ತುಂಬಾ ಚೆನ್ನಾಗಿ ಗೊತ್ತು ಕನಿಕಾ. ಆದಿ ಎಲ್ಲಾನು ಗೊತ್ತು ಅಂತ ಅನ್ಕೊಂಡಿದ್ದಾನಲ್ವಾ? ಅವನೇ ಹಾಗಿರ್ಬೇಕಾದ್ರೆ ಅವನ ಅತ್ತೆ ನಾನು ಇನ್ನೆಷ್ಟು ಪ್ಲಾನ್ ಮಾಡಬೇಡ. ನೋಡ್ತಾ ಇರು ಏನ್ ಮಾಡ್ತೀನಿ ಅಂತ. ಹಲೋ ಸೌಂದರ್ಯ. ಅತ್ತೆ, ನೀವು ಬರೀ ಆದಿ ಬ್ರೋ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ. ಇತ್ತೀಚೆಗೆ ಆ ಪೂಜಾ ತುಂಬಾ ಅಹಂಕಾರ ತೋರಿಸ್ತಿದ್ದಾಳೆ, ತುಂಬಾ ಮೆರಿತಿದ್ದಾಳೆ. ಏ ಪೂಜಾ, ನನಗೆ ಆವಾಜ್ ಆಗ್ತೀಯ ಅಲ್ವಾ? ಏನ್ ಮಾಡ್ತೀನಿ ಅಂತ ನೋಡ್ತಿರು. ಒಂದು ಟ್ರಿಪ್ ಹೋಗ್ತಿದ್ದೀನಿ ಅಂತ ಸಂತೋಷ ಪಡ್ತಿದ್ಯಲ್ಲ, ಪಡು ಅದೆಷ್ಟು ಸಂತೋಷ ಪಡ್ತೀಯೋ ಪಡು. ಅದಕ್ಕೆಲ್ಲ ಒಂದು ಬ್ರೇಕ್ ಆಗ್ತೀನಿ. ನಿನ್ನ ಒತ್ತಾಡೋ ತರ ಮಾಡಿಲ್ಲ ಅಂದ್ರೆ ನನ್ನ ಹೆಸರು ಕನಿಕಾನೇ ಅಲ್ಲ. ಆದಿಯವ್ರೆ, ಸುಮ್ನೆ ನೀವ್ಯಾಕೆ ಇಷ್ಟು ದೂರ ಬರಕ್ ಹೋದ್ರಿ? ನಾನೇ ಆಟೋ ಮಾಡ್ಕೊಂಡು ಹೋಗ್ತಿದ್ದೆ. ಭಾಗ್ಯವ್ರೆ, ಒಂದಷ್ಟು ಫೈಲ್ಸ್ ಅಪ್ರೂವಲ್ಸ್ ಕೊಡೋದಿತ್ತು, ಅದಕ್ಕೆ ಟ್ರಸ್ಟಿಗೆ ಬಂದಿದ್ದೆ. ನಿಮ್ ಕೆಲಸ ಮುಗಿಯೋಕ್ಕೂ ನನ್ನ ಕೆಲಸ ಮುಗಿಯೋಕ್ಕೂ ಒಂದೇ ಟೈಮ್ ಆಯ್ತು ನೋಡಿ. ಅದಕ್ಕೆ ಹೇಗಿದ್ರು ಹೋಗ್ತಿದ್ನಲ್ಲ, ಜೊತೆಲಿ ಕರ್ಕೊಂಡು ಹೋಗೋಣ, ಡ್ರಾಪ್ ಮಾಡೋಣ ಅಂತ ಕರ್ಕೊಂಡ್ಬಂದೆ. ಅಲ್ಲ, ಅಷ್ಟಕ್ಕೂ ನೀವ್ ಯಾಕೆ ಆಫೀಸಿಗೆ ಬರಕ್ ಹೋದ್ರಿ? ಒಂದೆರಡು ದಿನ ರೆಸ್ಟ್ ತಗೊಂಡು ಆಮೇಲೆ ನಿಧಾನಕ್ಕೆ ಬರ್ಬೋದಿತ್ತಲ್ವಾ? ಅಯ್ಯೋ ದೇವ್ರೆ, ನನ್ಗೆ ಏನಾಗಿದೆ ಅಂತ ರೆಸ್ಟ್ ಮಾಡ್ಲಿ ಆದಿಯವ್ರೆ? ನಾನು ಆರಾಮಾಗಿದ್ದೀನಿ. ಅರೆ, ಅತ್ತೆ ಫೋನ್ ಮಾಡ್ತಿದ್ದಾರೆ. ಅತ್ತೆ ಎಲ್ಲಿದೀಯಮ್ಮ? ಅತ್ತೆ, ಈಗ ತಾನೇ ಆಫೀಸಿಂದ ಹೊರಟಿದ್ದೀನಿ ಅತ್ತೆ. ಆದಿ ಅವರು ಆಫೀಸ್ ಹತ್ರ ಬಂದಿದ್ರು ಯಾವ್ದೋ ಕೆಲ್ಸದ ಮೇಲೆ. ಅವರೇ ಮನೆಗ್ ಬಿಡ್ತೀನಿ ಅಂತ ಹೇಳಿದ್ರು. ಹೌದಾ, ಒಳ್ಳೇದಾಯ್ತು. ಹುಷಾರಾಗಿ ಬನ್ನಿ. ಸರಿ ಅತ್ತೆ. ಭಾಗ್ಯ, ಗೆಳತಿಯವರು ಎಷ್ಟು ಕೇರ್ ಮಾಡ್ತಾರಲ್ಲ? ಹೌದು ಆದಿಯವ್ರೆ, ತುಂಬಾನೇ ಕೇರಿಂಗು. ಅವರು ತನ್ನ ಆರೋಗ್ಯದ ಬಗ್ಗೆ ಯೋಚನೆ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನನ್ನ ಆರೋಗ್ಯದಲ್ಲಿ ಒಂಚೂರು ಏರುಪೇರಾದ್ರೂ ಸಾಕು, ತಲೆ ಕೆಡ್ಸ್ಕೊಂಡ್ ಬಿಡ್ತಾರೆ. ನೀವೇನೇ ಹೇಳಿ ಭಾಗ್ಯ, ಗೆಳತಿ ತರ ಇನ್ನೊಬ್ರು ಪರ್ಸನ್ನ ನಾನು ನೋಡೇ ಇಲ್ಲ. ತುಂಬಾನೇ ಸ್ಟ್ರೇಟ್ ಫಾರ್ವರ್ಡ್. ಏನಾದ್ರೂ ಹೇಳ್ಬೇಕು ಅಂತಿದ್ರೆ ನೇರವಾಗಿ ಮುಖದ ಮೇಲೆ ಹೇಳ್ಬಿಡ್ತಾರೆ. ರಿಯಲಿ ಸಖತ್ ಎಂಥ್ಯೂಸಿಯಾಸ್ಟಿಕ್ ಆಗಿರ್ತಾರೆ.
ಸಖತ್ ಕಾಲ್ ಎಳಿತಾರೆ, ಮಿಸ್ಚಿವಸ್ ಥಿಂಗ್ಸ್ ಎಲ್ಲ ಮಾಡ್ತಾರೆ. ಆಹಾ, ಅದು ಅವ್ರು ಮಾತ್ರ ಅಲ್ಲ ಆದಿಯವ್ರೆ, ಅವ್ರ ಫ್ರೆಂಡ್ ಒಬ್ರು ಇದಾರೆ, ಅವರು ಕೂಡ ಹಾಗೆ ಮಾತಾಡ್ತಾರೆ. ಯಾವ್ದಕ್ಕೂ ಅತ್ತೆಗೆ ಆ ಫ್ರೆಂಡ್ ಸ್ವಲ್ಪ ದೂರ ಇರಕ್ ಹೇಳ್ಬೇಕು. ನೀವು ನನ್ ಬಗ್ಗೆ ಹೇಳ್ತಿಲ್ಲ ತಾನೆ? ಅಲ್ಲ ಆದಿಯವ್ರೆ, ನೀವು ನಿಜವಾಗ್ಲೂ ಕಾಮತ್ ವೆಂಚರ್ ಸಿಇಒನೇನಾ? ಯಾಕೆ ಭಾಗ್ಯ ಡೌಟ್ ನಿಮ್ಗೆ? ಅಲ್ಲ ಆದಿಯವ್ರೆ, ನೀವು ಒಂದೊಂದ್ಸಲ ಟ್ಯೂಬ್ಲೈಟ್ ತರ ಆಡ್ತಿರಲ್ಲ, ಅದಕ್ಕೆ ಕೇಳ್ದೆ. ಟ್ಯೂಬ್ಲೈಟ್ ಯಾಕೆ ಭಾಗ್ಯ ಹಂಗಂತಿದ್ದೀರಾ? ಅಲ್ಲ ಆದಿಯವ್ರೆ, ಅತ್ತೆಗೆ ಇತ್ತೀಚೆಗೆ ಫ್ರೆಂಡ್ ಆಗಿರೋದ್ ನೀವೇ ತಾನೆ, ನಿಮ್ ಬಗ್ಗೆ ಹೇಳ್ದೆ ಇನ್ಯಾರ ಬಗ್ಗೆ ಮಾತಾಡ್ತಿದೀನಿ ನಾನು? ಅಷ್ಟಾದ್ರೂ ಕೇಳ್ತೀರಲ್ಲ, ನೀವ್ ನನ್ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ಏನ್ ಹೇಳಿ ನಾನು? ಭಾಗ್ಯ, ಶಾಲೆ ಟೆಲ್ ಯು ಸಮಥಿಂಗ್? ಇತ್ತೀಚೆಗೆ ನೀವು ತುಂಬಾ ನನ್ನ ಕಾಲ ಎಳಿತಾ ಇದ್ದೀರಪ್ಪ. ಅದಿಯವ್ರೆ, ನಾನ್ ಈ ತರ ಎಲ್ಲ ಮಾತಾಡಿದ್ರೆ ನಿಮಗ್ ಬೇಜಾರಾಗಲ್ಲ ತಾನೆ? ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ. ಆ ಥರ ಏನೂ ಇಲ್ಲ, ನಾನು ಖುಷಿಲೇ ಹೇಳಿದ್ದು. ಆಕ್ಚುಲಿ ನಾನು ಏನ್ ಹೇಳಕ್ ಬಂದೆ ಅಂತಂದ್ರೆ, ಇತ್ತೀಚೆಗೆ ನೀವು ತುಂಬಾ ಚೇಂಜ್. ನಾನಾ? ಹಾ ಭಾಗ್ಯ, ಒಂದ್ ತಿಂಗಳ ಹಿಂದೆ ಇರೋದಕ್ಕೂ ಇವಾಗ ನೀವು ಇರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಈಗ ನೀವು ನಗ್ನಗ್ತಾ ಇರೋದು ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಮನಸ್ಸು ತುಂಬಿ ನಗ್ತಾ ಇತ್ತು. ಮೊದಲು ಭೇಟಿಯಾದಾಗ ತುಂಬಾ ಸೈಲೆಂಟ್ ಆಗಿದ್ರಿ. ಭಾಗ್ಯ, ಆವಾಗ್ಲೂ ನಿಮ್ ಲೈಫಲ್ಲಿ ನೋವಿತ್ತು, ಇವಾಗ್ಲೂ ನಿಮ್ ಲೈಫಲ್ಲಿ ನೋವಿದೆ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಆದ್ರೆ ಇವಾಗ ನೀವು ಪ್ರಾಬ್ಲಮ್ನ ಹ್ಯಾಂಡಲ್ ಮಾಡೋ ರೀತಿ ಬದಲಾಗಿದೆ. How many years of experience do you have in this cooking field? ಹೇಳಿ ಭಾಗ್ಯ, ಜೀವನದಲ್ಲಿ ಏನ್ ಮಾಡ್ಕೊಂಡಿದ್ದೀರಾ? ನಾನು ಕೈ ತುತ್ತು ಅನ್ನೋ ಬಿಸ್ನೆಸ್ ನ ನಡೆಸ್ತಾ ಇದ್ದೀನಿ ಸರ್. ಓಕೆ ಭಾಗ್ಯ, ಎಲ್ಲ ನಮ್ಮ ಚಾರಿಟಿ ಹೆಲ್ಪ್ ಆಗೋ ರೀತಿ ಹೇಗೆ ಎಜುಕೇಶನ್ ಪ್ರೋಗ್ರಾಮ್ ಮಾಡ್ಬೇಕಂತ ಇದ್ದೀರಾ? ಸಾರಿ ಸರ್, ಇನ್ನೊಂದ್ಸಲ ಹೇಳಿ. ಇಷ್ಟೊತ್ತೇನ್ ಕತೆ ಕಾಯ್ತಾ ಇದ್ನ? ಇಷ್ಟೊತ್ತು ಆರ್ಡರ್ ತಾನೇ ಹೇಳಿದ್ದು, ಮತ್ತೆ ಏನ್ ಆರ್ಡರ್ ಅಂತ ಕೇಳ್ತಾ ಇದ್ದೀರಾ? ಭಾಗ್ಯ, ನೀವು ಇಂಟರ್ವ್ಯೂನಲ್ಲಿ ಪಾಸ್ ಆಗಿದ್ದೀರಾ. ಏನ್ ಬದಲಾವಣೆ ಆಗಿದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನೀವು ಮಾತಾಡೋವೆ, ನೀವು ಪ್ರಾಬ್ಲಮ್ಸ್ನ ಡೀಲ್ ಮಾಡೋವೆ, ಎಲ್ಲಾನು ತುಂಬಾ ಬದಲಾಗಿದೆ. ಅದಕ್ಕೆಲ್ಲ ನೀವೇ ಕಾರಣ ಆದಿಯವ್ರೆ. ನಾನಾ? ಖಂಡಿತವಾಗ್ಲೂ ನೀವೇ. ನಾನು ಮೊದ್ಲೆಲ್ಲ ಹೀಗಿರ್ಲಿಲ್ಲ, ಒಬ್ಬೊಬ್ಳೇ ಇರ್ತಿದ್ದೆ. ನಾನಾಯ್ತು, ನನ್ನ ಫ್ಯಾಮಿಲಿ ಆಯ್ತು ಅಂತ ಯೋಚನೆ ಮಾಡ್ತಿದ್ದೆ. ದಿನದ 24 ಗಂಟೆನೂ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಅವ್ರ ಖುಷಿಲಿ ನನ್ ಖುಷಿ ಕಂಡ್ಕೊಳ್ತಿದ್ದೆ. ಈ ತರ ಸಣ್ಣ ಸಣ್ಣ ಮಾತಿಗೆ ನಗೋದು, ಖುಷಿಯಾಗಿರೋದು, ಇದ್ಯಾವುದನ್ನು ನನ್ನ ಜೀವನ ಶೈಲಿ ಅಳವಡಿಸ್ಕೊಂಡೇ ಇರ್ಲಿಲ್ಲ. ಫ್ರೆಂಡ್ಸ್ ಅಂತ ಮನೆ ಹತ್ರ ಒಂದಿಬ್ರನ್ ಬಿಟ್ರೆ ಇನ್ಯಾರೂ ಇಲ್ವೇ ಇರ್ಲಿಲ್ಲ. ನಾನೇ ಹೋಗಿ ಗೆಳ್ತನ ಮಾಡ್ಕೊಳ್ತಾನೂ ಇರ್ಲಿಲ್ಲ. ನೀವ್ ಯಾವಾಗ ಬಂದ್ರೋ ಅದಾದ್ಮೇಲೆ ಎಲ್ಲಾನು ಬದಲಾಯ್ತು. ನಿಮ್ಮಿಂದ ನಾನು ಮತ್ತೆ ಮಾತಾಡಕ್ ಶುರು ಮಾಡಿದೆ. ಎಷ್ಟು ಮಾತಾಡಕ್ ಶುರು ಮಾಡ್ಬಿಟ್ಟೆ ಅಂದ್ರೆ ಒಂದೊಂದ್ಸಲ ನನಗೆ ಅನುಮಾನ ಬರುತ್ತೆ, ಇದು ಭಾಗ್ಯನೇನಾ ಅಂತ. ಹೌದಾ? ನೀವು ಅಷ್ಟೊಂದು ಮಾತಾಡ್ತೀರಾ ಭಾಗ್ಯ? ಅಯ್ಯೋ, ಅದನ್ನ ಯಾಕೆ ಕೇಳ್ತೀರಿ ಆದಿಯವ್ರೆ? ನೀವ್ 25 ಲಕ್ಷ ಕೊಟ್ಟಾಗ ನಾನು ಅಷ್ಟೆಲ್ಲ ಮಾತಾಡದ್ನಲ್ಲ, ಅಷ್ಟೆಲ್ಲ ನಾನು ಯಾವತ್ತೂ ಮಾತೇ ಆಡಿರ್ಲಿಲ್ಲ. ನನಗ ಆ ದುಡ್ಡು ಬೇಡ, ಅದು ನನಗ್ ಸೇರಿದ್ದಲ್ಲ ಅಂತ ನಿಮ್ಮನ್ನ ಒಪ್ಸೋದಕ್ಕೆ ನಾನು ಪ್ರಯತ್ನ ಪಟ್ಟಿದ್ದು ಅಷ್ಟಿಷ್ಟಲ್ಲ. ಅದಾದ್ಮೇಲೆ ನಿಮ್ ಮಿಡಲ್ ಕ್ಲಾಸ್ ಜೀವನ, ಅಲ್ಲಿ ನಿಮ್ ಒದ್ದಾಟಗಳು, ನಿಮ್ ಕಪ್ಪಿ ಚೇಷ್ಟೆಗಳು, ಇದನ್ನೆಲ್ಲ ನೋಡಿ ಎಷ್ಟು ನಕ್ಕಿದೀನಿ ಗೊತ್ತಾ? ಅದೇ ಆಮೇಲೆ ಕೂತ್ಕೊಂಡು ಯೋಚನೆ ಮಾಡಿದಾಗ
ಅಷ್ಟೇ ಬೇಜಾರಾಯ್ತು. ಅದಾದ್ಮೇಲೆ ನಿಮ್ ಟ್ರಸ್ಟ್ ಅಲ್ಲಿ ಇಂಟರ್ವ್ಯೂ, ಈ MD ಪೋಸ್ಟು ನೋಡಿ ನೋಡಿ ಕೂತ್ಕೊಂಡೆ ಎಷ್ಟು ಮಾತಾಡ್ತಿದ್ದೀನಿ ನಾನು. ಇದಕ್ಕೆಲ್ಲ ಪ್ರತ್ಯಕ್ಷವಾಗೋ ಪರೋಕ್ಷವಾಗೋ ನೀವೇ ಕಾರಣ. ಥ್ಯಾಂಕ್ ಯು ಸೋ ಮಚ್ ಆದಿ ಅವರು. ನಿಮಗೆ ಮತ್ತೆ ಆ ದೇವ್ರಿಗೆ ನಾನು ಯಾವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ, ಇಂಥ ಒಳ್ಳೆ ಫ್ರೆಂಡ್ ಕೊಟ್ಟಿದ್ದಕ್ಕೆ. ಎಲ್ಲ ಓಕೆ ಭಾಗ್ಯ, ನೀವು ನನ್ನ ಹೊಗಳಿಲ್ಲ ಅಂದ್ರೂ ಪರವಾಗಿರ್ಲಿಲ್ಲ, ಆದ್ರೆ ಕಪಿ ಚೇಷ್ಟೆ ಅನ್ಬಾರ್ದಿತ್ತು. ಏನ್ ಯಾರು ಬಾಗ್ಲೇ ತೆಗಿತಿಲ್ವಲ್ಲ? ಈ ಶ್ರೇಷ್ಠ ಇಲ್ವಾ ಮನೇಲಿ? ಸಾರಿ ಪಪ್ಪ, ಓದ್ಕೋತಿದ್ದೆ. ಬೆಲ್ ಮಾಡಿದ್ ಕೇಳಿ. ಪರವಾಗಿಲ್ಲ ಪುಟ್ಟ, ಬಾ. ತಮ್ಮಿ ಶ್ರೇಷ್ಠ ಇಲ್ಲಿ? ಪಪ್ಪ ಅವ್ರಿನ್ನೂ ಬಂದಿಲ್ಲ, ಮೋಸ್ಟ್ಲಿ ಆಫೀಸಲ್ಲೇ ಇದಾರೆ ಅನ್ಸುತ್ತೆ. ಓಕೆ. ಯಾಕೆ ಪಪ್ಪ, ತುಂಬಾ ಸುಸ್ತಾಗಿದ್ಯಾ? ತುಂಬಾ ಕೆಲಸ, ಸುಸ್ತು, ತಲೆನೋತಿದೆ. ಪಪ್ಪ ನಿಮಗೆ ತಲೆನೋವಿದ್ದಾಗ ಕಾಫಿ ಕುಡಿದ್ರೆ ಸರಿ ಹೋಗುತ್ತಲ್ವಾ? ಒಂದ್ ಕೆಲ್ಸ ಮಾಡ್ತೀನಿ, ನಾನೇ ಕಾಫಿ ಮಾಡ್ಕೊಂಡ್ ಬರ್ತೀನಿ. ಪುಟ ಅದೆಲ್ಲ ಏನು ಬೇಡ, ನೀನ್ ಹೋಗ್ಬಿಟ್ಟು ಓದ್ಕೋ, ಹೋಗು. ಬೇಡ ಪಪ್ಪ, ಮಾಡ್ಕೊಂಡ್ ಬರ್ತೀನಿ. ಬೇಡ ಅನ್ನಲ್ಲ ಪುಟ. ಪಪ್ಪ ನಾ ಮಾಡ್ಕೊಂಡ್ ಬರ್ತೀನಿ ಅಂದ್ರೆ ಮಾಡ್ಕೊಂಡ್ ಬರ್ತೀನಿ ಅಷ್ಟೇ. ನಾನ್ ಹೇಳದ್ಮೇಲೆ ಮುಗೀತು, ನನ್ ಮಾತ್ ಕೇಳಲೇಬೇಕು. ಸರಿ ಪುಟ, ಓಕೆ. ಥ್ಯಾಂಕ್ ಯು ಪಪ್ಪ. ಪಪ್ಪ ತಗೊಳ್ಳಿ. ಕುಡಿಬೋದಾ? ಏನಾಗಲ್ಲ ತಾನೆ? ಪಪ್ಪ ಟೆನ್ಷನ್ ಆಗ್ತಿದೆ. ವಾವ್ ಪುಟ, ತುಂಬಾ ಚೆನ್ನಾಗಿದೆ. ನಿಜವಾಗ್ಲು? ಎಸ್ ಪುಟ, ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಪುಟ. ಈ ತರ ಕಾಫಿ ಏನಾದ್ರೂ ಕುಡಿದ್ರೆ ತಲೆನೋ ಊರಿಂದ ಆಚೆ ಹೊಟ್ಟಬಿಡತ್ತೆ. ಸೂಪರ್. ಥ್ಯಾಂಕ್ ಯು ಸೋ ಮಚ್ ಪಪ್ಪ. ಇನ್ಮೇಲೆ ನೀವು ಡೈಲಿ ಆಫೀಸಿಂದ ಬಂದ್ಮೇಲೆ ನಾನೇ ಕಾಫಿ ಮಾಡ್ಕೊಡ್ತೀನಿ. ಸರಿ, ಅದೆಲ್ಲ ಆಮೇಲೆ ನೋಡೋಣ. ಹೋಗ್ಬಿಟ್ಟು ಇವಾಗ ಓದ್ಕೊ, ಹೋಗು. ಪಪ್ಪ ಕಾಫಿ ಮಾಡ್ಬೇಕಾರೆ ಅಲ್ಲಿ ಸಕ್ಕರೆ ಎಲ್ಲ ಚೆಲ್ಲಿದ್ದೆ, ಅದನ್ನ ಕ್ಲೀನ್ ಮಾಡಿ ಆಮೇಲೆ ಓದ್ಕೋತೀನಿ. ಓಕೆ. ನಾನು ಮನೆ ಬಿಟ್ಟು ಬಂದಾಗ್ಲಿಂದ ಒಂದು ದಿನಾನೂ ಇಷ್ಟು ಪ್ಯೂರ್ ಆಗಿ ವೆಲ್ಕಮ್ ಸಿಕ್ಕೇ ಇರಲಿಲ್ಲ. ಯಾವಾಗ ನೋಡಿದ್ರು ಗಲಾಟೆ, ಕಿರಿಕಿರಿ, ಏನೇನೋ ಆಗೋದು. ಯಾಕಾದ್ರೂ ಮನೆಗೆ ಬರ್ತಿದ್ನೋ ಅಂತ ಅನ್ನಿಸ್ತಾ ಇತ್ತು. ಆದರೆ ಇವತ್ತು ಮಾತ್ರ ಎಂತ ರಿಲ್ಯಾಕ್ಸ್ ಫೀಲ್ ಆಗ್ತಿದೆ. ಎಲ್ಲಾನು ನಿನ್ನಿಂದನೇ ಆಗಿದ್ದು ಪುಟ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ನಿನ್ನ ನಾನು ಇಷ್ಟು ದಿನ ಕಳ್ಕೊಂಡು ತಪ್ಪು ಮಾಡಿದೆ ಅಂತ ಅನ್ನಿಸ್ತಿದೆ. ಅದೇನೇ ಆದರೂ ಇನ್ನು ನಾನು ನಿನ್ನ ಬಿಟ್ಕೊಡಲ್ಲ. ಆ ಭಾಗ್ಯ ಅಲ್ಲ, ಯಾರು ಬಂದು ಹೇಳಿದ್ರು ಅಷ್ಟೇ. ನನ್ನ ಮಗಳು ನನ್ನ ಇರ್ತಾಳೆ ಅಂತ ಹೇಳ್ತೀನಿ. ಏನಾಗತ್ತೋ ಆಗಲಿ.